ಹಾಯ್ ರವೀಸ್ ಅಡುಗೆಗೆ ಸ್ವಾಗತ. ಇವತ್ತು ಅಕ್ಕಿ ರವೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಅಕ್ಕಿ ತರಿ ಉಪ್ಪಿಟ್ಟು ಅಂತಲೂ ಅಂತೀವಿ ಇದಕ್ಕೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಒಂದು ದಪ್ಪ ತಳದ ಬಾಣಲಿನ ತೊಗೊಂಡಿದ್ದೀನಿ. ನೋಡಿ, ಅಕ್ಕಿ ತರಿನ ತೊಗೊಂಡಿದ್ದೀನಿ. ಇದು ಹೊರಗಡೆನೂ ಸಿಗುತ್ತೆ. ಇಲ್ಲಾಂದರೆ ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಮೆಷಿನಲ್ಲಿ ಕೊಟ್ಟರೆ ಅವರು ರವೆ ಮಾಡಿಕೊಡ್ತಾರೆ. ನಾನು ಒಂದು ಬೌಲಲ್ಲಿ ಅಳತೆ ಮಾಡಿಕೊಂಡು 1 ಬೌಲ್ ಆಗೋಷ್ಟು ಅಕ್ಕಿ ತರಿನ ತೊಗೊಂಡಿದ್ದೀನಿ. ಚೆನ್ನಾಗಿ ಹುರಿಬೇಕು. ಮೀಡಿಯಮ್ ಉರಿನ ಇಟ್ಕೊಂಡು ಚೆನ್ನಾಗಿ ಕೆಂಪಗಾಗಬೇಕು ರವೆ ಎಲ್ಲ. ಉರಿನ ಮೀಡಿಯಮಲ್ಲೇ ಇಟ್ಕೊಂಡು ನೀಟಾಗಿ ರವೆನ ಹುರಿಬೇಕು. ನಾವು ರವೆನ ಎಷ್ಟು ಚೆನ್ನಾಗಿ ಹುರಿತೀವೋ ಉಪ್ಪಿಟ್ಟು ಉದ್ರುದ್ರಾಗಿ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಉಪ್ಪಿಟ್ಟು. ಚೆನ್ನಾಗಿ ಕಮ್ಮಿ ಉರಿ ಇಟ್ಕೊಂಡು ರವೆನ ಈ ಥರ ಕೆಂಪಗೆ ಹುರಿದು ಸೈಡಲ್ಲಿ ಇಟ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಉದ್ದಿನಬೇಳೆ ಕಡಲೆಬೇಳೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಉಪ್ಪಿಟ್ಟಿಗೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಗೆಡ್ಡೆಕೋಸು ಎಲ್ಲದನ್ನೂ ಹಾಕ್ಕೊಬೋದು. ನಾನು ಇಲ್ಲಿ ಕ್ಯಾರೆಟು ಮತ್ತು ಆಲೂಗಡ್ಡೆನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ಳೋಣ. ಕ್ಯಾರೆಟೆಲ್ಲ ಚೆನ್ನಾಗಿ ಬೇಯಲಿ. ಆಲೂಗಡ್ಡೆ, ಕ್ಯಾರೆಟು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ಮು, ಸಬ್ಬಕ್ಕಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪನ್ನ ಮಿಸ್ ಮಾಡ್ದಲೇ ಸೇರಿಸಿ. ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಮಿಸ್ ಮಾಡ್ದಲೇ ಸೇರಿಸ್ಕೊಳ್ಳಿ. ಟೊಮೊಟೊ, ಕ್ಯಾಪ್ಸಿಕಮ್ ಎಲ್ಲ ಒಂದು 50% ಬೆಂದರೆ ಸಾಕು. ಜಾಸ್ತಿ ಬೇಯಿಸಿದ್ರೆ ಚೆನ್ನಾಗಿರಲ್ಲ. ಇವಾಗಲೇ ಉಪ್ಪನ್ನು ಸೇರಿಸ್ಕೊಳ್ಳಿ. ವಿಡಿಯೋ ಮಿಸ್ ಆಗಿದೆ ಇಲ್ಲಿ. ನಾನು ಈ ಟೈಮಲ್ಲೇ ಉಪ್ಪನ್ನು ಸೇರಿಸ್ಕೊಂಡಿದ್ದೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ. ನಾನು ಮೊದಲೇ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಬಿಸಿ ನೀರನ್ನೇ ಸೇರಿಸ್ತಾ ಇದ್ದೀನಿ. 1 ಕಪ್ಪು ಅಕ್ಕಿ ತರಿನ ತೊಗೊಂಡಿದ್ದೆ ನಾನು. ಈ ಕಪ್ಪಲ್ಲಿ 3/4 ಕಪ್ ಆಗೋ ಅಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ 3.5 ಕಪ್ ಕೂಡ ಹಾಕೊಬೋದು ನೀವು. ಇಷ್ಟು ಹಾಕಿದ್ರೆ ಸಾಕು. ಬಿಟ್ಟು ಉದ್ರುದ್ರಾಗೆ ಚೆನ್ನಾಗಾಗುತ್ತೆ. ಇವಾಗ ಇದನ್ನು ಕುದಿಯೋದಕ್ಕೆ ಬಿಡೋಣ. ಒಂದು ಪ್ಲೇಟ್ನ ಮುಚ್ಚಿ ನೀರು ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಚೆನ್ನಾಗಿ ನೀರು ಕುದೀಲಿ. ನೋಡಿ, ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರನೂ ಇವಾಗಲೇ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಉಪ್ಪು ಖಾರ ಏನಾದರೂ ಹೆಚ್ಚು ಕಮ್ಮಿ ಆಗಿದರೆ ನೀವು ಇವಾಗ ಸೇರಿಸ್ಕೊಬೋದು. ಇವಾಗ ಇದಕ್ಕೆ ಅಕ್ಕಿ ತರಿನ ಸೇರಿಸ್ತಾ ಇದ್ದೀನಿ. ಒಂದೇ ಸತಿ ಹಾಕಕ್ಕೆ ಹೋಗಬಾರ್ದು. ಸ್ವಲ್ಪನೇ ಅಕ್ಕಿ ತರಿನ ಹಾಕ್ಕೊಳ್ಳೋಣ. ನಿಧಾನವಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪನೇ ಹಾಕಬೇಕು. ಒಂದೇ ಸತಿ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ. ನಾವು ಎಷ್ಟು ಅಕ್ಕಿ ತರಿನ ಹುರಿದಿಟ್ಕೊಂಡಿದ್ವೋ ಅದನ್ನೆಲ್ಲ ಸೇರಿಸಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಇದ್ರ ಜೊತೆಗೆ ಇವಾಗ ಸೀಸನ್ ಅಲ್ವಾ, ಕಾಳು ಸಿಗುತ್ತೆ. ಅವರೆಕಾಳು ಮತ್ತು ಬಟಾಣಿನೂ ಸೇರಿಸ್ಕೊಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲ ಅಂತ ಸೇರಿಸಿಲ್ಲ. ಕಾಳೆಲ್ಲ ಸೇರಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು. ಒಂದು ಪ್ಲೇಟ್ನ ಮುಚ್ಚಿ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಕಮ್ಮಿ ಉರಿಲಿ ಬೇಯಿಸ್ಕೊಳ್ಳೋಣ. ಉರಿ ಜಾಸ್ತಿ ಇಕ್ಕಿದ್ರೆ ಸೀದೋಗ್ಬಿಡುತ್ತೆ. ಒಂದು ಪ್ಲೇಟ್ನ ಮುಚ್ಚಿ ಬೇಯೋದಕ್ಕೆ ಬಿಟ್ಟಿದೆ. ನೋಡಿ, ಸ್ವಲ್ಪ ಅರಳಿದೆ. ರವೆ ಥರ ಬೇಗ ಹರಳ್ಬಿಡಲ್ಲ ಇದು. ಅಕ್ಕಿ ತರಿ ಅಲ್ವಾ, ಸ್ವಲ್ಪ ನಿಧಾನ ಇದು. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 80% ಅಷ್ಟು ಇವಾಗ ರೆಡಿ ಆಗಿದೆ ಉಪ್ಪಿಟ್ಟು. ಇವಾಗ ಇದಕ್ಕೆ ನಾವು ತೆಂಗಿನ ತುರಿನ ಸೇರಿಸೋಣ. ತೆಂಗಿನ ತುರಿ ಹಾಕೋದ್ರಿಂದ ಉಪ್ಪಿಟ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡ್ದಲೇ ಸೇರಿಸಿ. ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇನ್ನೊಂದು 2 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಒಂದು 2 ನಿಮಿಷ ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗೋಗುತ್ತೆ. ನೋಡಿದ್ರಲ್ಲ, ಯಾವಾಗಲೂ ನಾವು ರವೆನ ಹಾಕಿ ಉಪ್ಪಿಟ್ಟನ್ನ ಮಾಡಿ ತಿಂತೀವಲ್ವ, ಒಂದೊಂದು ಸತಿ ಈ ಥರನೂ ಮಾಡಿ ತಿನ್ನೋದ್ರಿಂದ
ಚೇಂಜ್ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನಾನು ಮನೇಲಿ ಒಂದು ಸತಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಎಲ್ಲರೂ ಇಷ್ಟಪಟ್ಟು ತಿಂದರು. ಅದಕ್ಕೆ ನಿಮಗೂ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಒಂದು ಸತಿ ಟ್ರೈ ಮಾಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.